ನಮಸ್ಕಾರ ತಿಂಡಿ ಬಂದು ಕೀಹು ಇವತ್ತ ಆನೆ ಬಂದ ಹಾಟ ನಡೆದು ಬಿಡತ್ತ ಅವನು ಇವತ್ತ ಹೆಂಗೆ ತಿರುಡಿ ಹೊಡಿಬೇಕಂತ ತಿಳ್ಕೊಂಡಿದ್ವಿ ಹಂಗೆ ಸ್ಟಾರ್ಟಿಂಗ್ ಹಂಗೆ ಹೊಡೆದ್ವಿ ಆದ್ರೆ ಏನು ಮಾಡ್ತೀರಿ ಕುತ್ತಿಗೆ ಬಂದು ಬಾಯಿಗೆ ಬೀಜ ಬರ್ಸಿ ಗೆಲ್ಲದಂದ್ರೆ ಇದು ಅನ್ಸುತ್ತೆ ಒಂದು ನಮ್ಮನೆ ಇದು ಕೈಯಾಗ ರೊಟ್ಟಿ ಕೊಟ್ಟು ಕಸ್ಗಂದಂಗಾಗಿತ್ತು ನೋಡಿ ಮ್ಯಾಚ್ ಮಾತ್ರ ತಿಂಡಿ ಮ್ಯಾಚ್ ಅವನು ಇವತ್ತ ಬೇರೆ ಸೋಲ್ತಾರ ಹೋಗ್ಬಿಡ್ತೈತಿ ಅಪ್ಪ ಹ್ಯಾಟ್ರಿಕ್ ಗೆಲುವು ಕಾಣಲ್ಲ ಅಂತೇಳಿ ನಾ ಮಾಡಿಬಿಟ್ಟಿದ್ವಿ ಆದ್ರೆ ಏನು ಮಾಡ್ತೀರಿ ಅದೃಷ್ಟ ಬಲ ಏನು ಈ ಸಮಯ 18 ಸೀಸನ್ ಐತೆ ಏನು ಒಟ್ಟು ಎತ್ತಾಗೈತೆ ಗೊತ್ತಿಲ್ಲ ಆದ್ರೆ ತಿಂಡಿ ಮ್ಯಾಚ್ ಇವತ್ತು ತಿಂಡಿ ಮ್ಯಾಚ್ ಇವತ್ತು ಯಾಕಂದ್ರೆ ಬೇರೆ ಟಾಸ್ಕ್ ಸೋತ್ಗಟನ ಬೆಂಗಳೂರದಾಗ 3 ಮ್ಯಾಚ್ ಸೋತಾರೆ ಇವತ್ತಿನ ಟಾಸ್ಕ್ ಸೋತ್ಬಿಟ್ರು ಟಾಸ್ಕ್ ಅದ್ರ ಯಾರು ವಿರುದ್ಧ ಸೋತ್ಬಿಟ್ರ ಅವನು ಸಿ ಕೂಡ ಸೋತ್ರಪ್ಪ ಮನಸ್ಸಿಗೆ ತಳಮಳ ವೈಕನಗ ಬಡ್ಕನ ಹಿಂಗಾಕಿರ್ತೈತಿ ಆದ್ರ ಇವತ್ತಿನ ಕೂಡ ಟಾಸ್ಕ್ ಸೋತ್ ಬಿಟ್ಟಿದ್ರು ಆದ್ರೆ ಏನ್ ಮಾಡ್ತೀರಿ ಸೋತ್ರ ನಮ್ಮ ವಿರಾಟ್ ಕೊಹ್ಲಿ ಜೋಕೆ ಪೆತ್ರಲ್ ಅವ್ರು ಬಂದ್ ಕೈಸಿ ತಿಂಡಿ ಮೇಲೆ ಆಡಿದ್ರು ಅವ್ನು ಹೆಂಗ್ ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಿದ್ರು ಸಿ ಫ್ಯಾನ್ಸ್ ಮತ್ತೆ ಅದರ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು ಅವರು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೈಟ್ ಬಗ್ಗೆ ಮಾತಾಡ್ತಿದ್ರು ಆದ್ರೆ ಈ ಮಾತಾಡೋಣ 5 6 5 4 ತಿಂಡಿ ಮೇಲೆ ಬ್ಯಾಟಿಂಗ್ ಆಡ್ತಿ ಆದ್ರ ಮ್ಯಾಚ್ ಗೆದ್ದ ಮೇಲೆ ಒಂದ್ ಸ್ವಲ್ಪ ನರ್ವಸ್ ಆತ ಯಾಕಂದ್ರ ಅದು ಒಂದು ಕ್ಯಾಚ್ ಒಂದು ಮಿಸ್ ಆತಲ್ಲ ಭಾಳ ಅಗ್ರೆಸಿವ್ ಅವನು ಅದು ಸ್ಟೇಡಿಯಂದಾಗ ಅಗ್ರೆಸಿವ್ ಹ್ಯಾ ಹೂ ಅಂತ ಮಾಡ್ತಲ್ಲ ಅದು ನೋಡಕ ಫ್ಯಾನ್ಸ್ ಆಲ್ಮೋಸ್ಟ್ ಅಲ್ಲಿ ಬಂದಿರ್ತೈತಿ ಆದ್ರೆ ಏನ್ ಮಾಡ್ತಾರೆ ಅದು ಒಂದು ಕ್ಯಾಚ್ ಬಿಟ್ಟಿದ್ದಕ್ಕ ವಿರಾಟ್ ಕೊಹ್ಲಿ ಅವ್ರಿಗೆ ಮನಸ್ಸಿಗೆ ನಮನಿ ಒಂದು ಲೆಜೆಂಡ್ ಪ್ಲೇಯರ್ ಅದು ಅಂತದ ಒಂದು ಕ್ಯಾಚ್ ಬಿಟ್ಬಿಟ್ನಲ್ಲ ನಾನು ಇನ್ನೊಬ್ರಿಗೆ ಹೇಳ್ಬೇಕಾದವ ನಾನು ಒಂದು ಕ್ಯಾಚ್ ಬಿಟ್ಬಿಟ್ನಲ್ಲ ಅಂತ ಮನಸ್ಸಿಗೆ ತಳಮಳ ಅಲ್ಲ ಸುಮ್ಮನೆ ಎಲ್ಲಿ ದಾಳಿ ಅವ್ರಿಗೆ ಕೈ ಕೊಳ್ಳೋರು ಹಗ್ಗ ಕೊಳ್ಳೋರು ಸುಮ್ಮನೆ ನಾರ್ಮಲ್ ಆಗಿ ಹೋಗ್ಬಿಟ್ರು ತಮ್ಮ ರೂಮ್ಗೆ ಆದ್ರೆ ತಿಂಡಿ ಮ್ಯಾಚ್ ಇವತ್ತು ಅವನು ನಮ್ಮ ಬೇರೆನ ಬೆಂಕಿ ಆಡಿದ್ರು ಸ್ಟಾರ್ಟಿಂಗ್ ಪವರ್ ಪ್ಲೇನ ನಮ್ದೈತಿ ಅವನವನು 300 ರನ್ ಹೊಡಿತಾರ ಅವನವನು ಇವತ್ತು ರೆಕಾರ್ಡ್ ಮುರ್ಬಿಡ್ತೀವಿ ಎಲ್ಲ ಉಳಿದಿದ್ದು ಇರ್ಲಾರ್ದು ಅಷ್ಟು ರೆಕಾರ್ಡ್ ಮುರ್ಬಿಡ್ತೀವಿ ಅಂತ ಹಂಗೆ ತಿಳ್ಕೊಂಡಿದ್ದು ಆದ್ರೆ ಏನ್ ಮಾಡ್ತೀರಿ ರೆಕಾರ್ಡ್ ಮಾಡಕ್ಕೆ ಆಗಲಿಲ್ಲ ಆದ್ರೆ ಈ ಸಮಯನ ಜೋಕೆ ಪತ್ತಲ್ ಅವರು ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟಿಂಗ್ ಪವರ್ ಪ್ಲೇ ಈಗ ಮಸ್ತ್ ಆಡಿದ್ರು ಮತ್ತು ಅವ್ರಿಬ್ರದ್ದು ಸ್ಟಾರ್ಟಿಂಗ್ ಕೂಡ ಹನ್ನವತ್ತ ಬ್ಯಾಟಿಂಗ್ ಹಿಡ್ಕಸಿ ಒಂದು ದಂಡಿಗೆ ಸನಿಯಾಗಿ ತಂದು ಕೊಟ್ರು ಆದ್ರೆ ಜಿತೇಶ್ ಶರ್ಮಾ ಅವರು ಆಡೋಕ್ಕಾಗಲಿಲ್ಲ ನಮ್ಮ ಪಡಿಕಲ್ನ ಆಡೋಕ್ಕಾಗಲಿಲ್ಲ ಪಟಿದಾರ್ನ ಆಡೋಕ್ಕಾಗಲಿಲ್ಲ ಏನಿದು 3 ಪ್ಲೇಯರ್ ಆಡಿದ್ದಪ್ಪ ಅಂದ್ರೆ 300 ರನ್ ಹೊಡೆದು ಬಿಡ್ತಿದ್ವಿ ಆದ್ರೆ ಇವು 3 ಪ್ಲೇಯರ್ ಆಡ್ಲಾರ ಕೈ ಏನು ಮುಟ್ಲೇ ಇಲ್ಲ ಒಂದು 300 ರನ್ ಆದ್ರೆ ಏನ್ ಮಾಡ್ತೀರಿ ಟಿಮ್ ಡೇವಿಡ್ ಪ್ರತಿಯೊಂದು ಮ್ಯಾಚ್ ಕೂಡ ಟಿಮ್ ಡೇವಿಡ್ ಅವರು ಕೈ ಹಿಡಿತಿದ್ರು ಯಾಕಂದ್ರ ಪ್ರತಿಯೊಂದು ಮ್ಯಾಚನ ಅವರು ಒಂದು ದಂಡಿಗೆ ಹೆಚ್ಚೆ ಕೈ ಹಿಡಿತಿದ್ರು ಅವ್ರಿಗೆ ದಂಡಿಗೆ ಹೆಚ್ಚು ಕೈ ಹಿಡೋದಂದ್ರೆ ಅವ್ರು ಒಂಥರ ಇಂಟ್ರೆಸ್ಟ್ ಹುಡುಗ ಆದ್ರ ಈ ಸಮಯ ಹಾನಿ ಕರ್ಕೊಂಬಂದ್ಬಿಟ್ಟಿವಿ ವೆಸ್ಟ್ ಇಂಡೀಸ್ ಪ್ಲೇಯರ್ ಡ್ರ್ಯಾಗನ್ ಬೆಂಕಿ ಬ್ಯಾಟಿಂಗ್ ರೀ ಏನು ಒಂದು 200 ರನ್ ಮುಟ್ತೀವೇ ಇಲ್ಲ ಅನ್ಕೊಂಡಿದ್ವಿ ಎಲ್ಲಿ ಸನ್ಯಾಕರಾಗ 170 ರನ್ ಮುಟ್ತೀವಿಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಏನ್ ಮಾಡ್ತೀರಿ ಮುಟ್ಟಿದ್ವಿ ಮುಟ್ಟಕ್ ಕಾರಣ ಯಾರು ಆನಿಮಲ್ ಡ್ರ್ಯಾಗನ್ ರೋಮಾರಿಯೋ ಸರ್ಫರ್ಡ್ ಏನಾಯ್ತು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಅದು ದುಮ್ಶನ್ ರನ್ ಹೊಡಿತೀರಿ ದುಮ್ಶನ್ ಅದು ಯಾತ್ ಬೇಕತ್ತಿರುವ 6-4 6-4 ಇದ್ರಾಗ ಡೀಲರ್ ಅದು ಕೂಡ ಪ್ಲೇಯರ್ ಇವತ್ತು ರೆಕಾರ್ಡ್ ಮಾಡಿಬಿಡ್ತೈತಿ CSK ವಿರುದ್ಧ ರೆಕಾರ್ಡ್ ಮಾಡಿಬಿಡ್ತೈತಿ ಅಂತ ತಿಳ್ಕೊಂಡಿದ್ವಿ ಆದ್ರ ಎಷ್ಟು ಹಾಫ್ ಸೆಂಚುರಿ 13 ರನ್ದಾಗ SSB ಜಯಸ್ವಾಲ್ ಅಂತ ಇದು ಐತ್ರಿ ಆದ್ರ ನೆಕ್ಸ್ಟ್ KL ರಾಹುಲ್ ಅವ್ರದ್ದು ಇತ್ತು 14 ಬಾಲಿ ಹಾಫ್ ಸೆಂಚುರಿ ಅದು ನಮ್ಮ ರೋಮಾರಿಯೋ ಸರ್ಫರ್ಡ್ ಅವರು ಕೂಡ 14 ಬಾಲಿ ಹಾಫ್ ಸೆಂಚುರಿ ಮಾಡಿ ಕಾಸಿ ನಮ್ಮದು 213 ರನ್ ಹೊಡ್ಯಾಕ ದಂಡಿ ಹಚ್ಚಿದ್ವಿ ಆದ್ರ ಮೇನ್ ಇಲ್ಲಿಲ್ಲ ಸ್ಟಾರ್ಟ್ ಆಗಿದ್ದು ಬಂದು ಓಪನರ್ಸ್ ಪ್ಲೇಯರ್ಸ್ ಎರಡು ಹೆಂಗ್ ಪ್ಲೇಯರ್ಸ್ ಬಂದು CSK ಕಡೆ ಲಾಸಿ ನಿಂತು ರೀ 4 1 ಓವರ್ ಬರೇ 5-4 1 6 ಇದ್ರಾಗ ಡೀಲ್ ಮಾಡಿಬಿಟ್ರು ನಮ್ಮ ಕುತ್ತಿಗೆ ಬಂದು ನಿಂತು ಬಿಡ್ತಿ ಯಾಕಪ್ಪ ಅಂದ್ರ ಹೊಡೆದಿದ್ದ 213 ರನ್ನು ಇವ್ರು ಹಿಂಗ ಪವರ್ ಪ್ಲೇದಾಗ ಹೊಡ್ಯಾಕ ಕುಂತಾರಂದ್ರ ನಾವೆಲ್ಲಿ ಒಂದು ದಂಡಿಗೆ 10 ಇಲ್ಲ ವೈಕ ಬಡ್ಕ ಹಾಕಿತ್ತ ಹಂಗಂತ ಮಾಡಿದ್ವಿ ಆದ್ರ 2 ವಿಕೆಟ್ ಬಿದ್ದು ಪವರ್ ಪ್ಲೇದಾಗ ನಿಂತು ನೋಡಿ ಹೆಂಗ್ ಪ್ಲೇಯರ್ ಅಪ್ಪ ಯಾವಾಗ ಔಟ್ ಹಾಕವು ಅಂದ್ರ ನಮ್ಮ ಬಾಲಿಗೆ ಯಾಕಂದ್ರೆ ಜಾಸ್ತಿ ಹೆಸರು ಇರ್ಲಿಕ್ಕಪ್ಪ ಅಂದ್ರೆ ನಮ್ಮ ಬಾಲಿಗೆ ಪೂರ ಗೊಳ್ಳ ಬಿದ್ದತ್ತ ಅಂತ ತಿಳ್ಕೊಂಡಿದ್ವಿ ಪೂರ ಒಂದು ನಮ್ಮ RCB ಕಡೆಲ್ಲ ಒಂದು 3 ಕ್ಯಾಚ್ ಬಿಟ್ಟು ಬೆಂಕಿ ಕ್ಯಾಚ್ ಅವು ಬೆಂಕಿ ಪ್ಲೇಯರ್ ಬಿಟ್ರು ನಮಗೆ ಈ ಉಳ್ದಾರ ಕ್ಯಾಚ್ ಬಿಟ್ರೆ ಏನು ಮನ್ಸಿಗೆ ತಳಮ ಹಾಕಿದ್ದಿಲ್ರಿ ಆದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಏನೋ ಕ್ಯಾಚ್ ಬಿಟ್ರಲ್ರಿ
ಮನಸ್ಸಿಗೆ ಅದು ಲೆಜೆಂಡ್ ಐತಿ, ಲೆಜೆಂಡ್ ಅಂಥದ್ದು ಒಂದು ಕ್ಯಾಚ್ ಬಿಟ್ಬಿಡ್ತಿಲ್ಲ ಮನಸ್ಸಿಗೆ ನಮ್ಮನೆ ಹಿಂಗಾತು. ನಮಗೇನ್ರಿ ಅದು ವಿರಾಟ್ ಕೊಹ್ಲಿ ಬೈಗೆ ಕೂಡ ಹಂಗಾಗೈತಿ. ಅದಕ್ಕೆ ಸುಮ್ಮನೆ ಲಾಸ್ಟ್ ಮ್ಯಾಚ್ ವಿನ್ ಆಗಿಂದ ಏನು ತಲೆ ಕೆಡಿಸಿದ್ರೆ ಸುಮ್ಮನೆ ಹೋಗ್ಬಿಡ್ತಿ. ಆದ್ರೆ ಮ್ಯಾಚ್ ಮಾತ್ರ ಅನಾಹುತ ಬಂತು. ಜಡೇಜಾ ಅವರು ಮತ್ತೆ ಅಂಗಡಿ ಯಾವಾದ್ರಿ ಅದು ಪ್ಲೇಯರ್, ಹೆಂಗ್ ಪ್ಲೇಯರ್ 17 ವರ್ಷ ಅಂತ ಈಗ ಬಂದಿದ್ದು, ಒಂದು ಸೆಂಚುರಿನ ಹೊಡೆದ್ಬಿಡ್ತಿತ್ತು ಸನಿಯಾಕ್ರಾಗ. 94 ರನ್ನಿಗೇನ ಔಟ್ ಆತ್ರಿ. ಇದು ಯಾವಾಗ ಔಟ್ ಆಕತಿ ಅನ್ನೋದು ಕರಿತಿದ್ವಿ. ಆ ಪ್ಲೇಯರ್ ಏನ್ರ ಇತ್ತಪ್ಪ ಅಂದ್ರೆ ನಾ ಮ್ಯಾಚ್ ಇವತ್ತು ಗೆಲ್ಲಕ್ಕೆ ಹಾಕಿದ್ದಿಲ್ಲ. ಆದ್ರೆ ಅವ್ರದ್ದು ವಿಕೆಟ್ ಕೂಡ ಲುಂಗಿ ಹೆಗ್ಡಿ ಅಂತ, ಹೆಗ್ಡಿ ಅವರು ಒಂದು ಕ್ಯಾಚ್ ಬಿಟ್ರಲ್ಲ ನಮ್ಗೆ ಪೂರ್ವ ತಲೆ ಆಪ್ ಆಗಿಬಿಟ್ಟಿತ್ತು. ಯಾಕಂದ್ರ ಮ್ಯಾಚ್ ಗೆಲ್ಬೇಕಂದ್ರೆ ಒಂದೊಂದು ಕ್ಯಾಚ್, ಒಂದು ಫೀಲ್ಡಿಂಗ್ ಎಲ್ಲ ಬೇಕಾಗತ್ತು. ಆದ್ರೆ ಈ ಇವತ್ತಿನ ಮ್ಯಾಚಿಂಗ್ ಅಂತೂ ಈ ಫೀಲ್ಡಿಂಗ್ ಗೋಲ್ಡ್, ಬಾಲಿಂಗ್ ಗೋಲ್ಡ್, ಬ್ಯಾಟಿಂಗ್ ಒಂದು ಅನಾಹುತ ಆಡೈತಿ, ಎಲ್ಲ ಅನಾಹುತ ಆಡೈತಿ. ಮಿಕ್ಕಿ ಬಿಡ್ತೀವಿ ಅವತ್ತು ಮ್ಯಾಚ್ ದಂಡಿಗೆ ಹಚ್ಚಿ ಬಿಡ್ತೈತಿ. ಏನು ನೋಡಿದ್ರಿಲ್ಲ ಬಿಟ್ರಲ್ಲ, ಏನು ಮ್ಯಾಚ್ ನೋಡಕ ಇಲ್ಲ ಅಂತ ಮಾಡಿದ್ವಿ. ಆದ್ರೆ ದಂಡಿಗೆ ಹಚ್ಚಿದ್ರಿ ಮ್ಯಾಚ್, ಅದ್ರ ಗೆದ್ರ ನಾವೇನ್ ಮಾಡಿದ್ವಿ, ಅನಾಹುತ ರನ್ ರೇಟ್ ಅಷ್ಟು ಗೆದ್ದೀವಪ್ಪ ಅಂದ್ರೆ ಟೇಬಲ್ ಫಸ್ಟ್ ಇರ್ತೀವಿ, ಉಳಿದು ತಳಗಿರ್ತಾವ ಅಂತ ನಾವ್ ಬಿಡ್ತೀವಿ. ರನ್ ರೇಟ್ಲಿಂತ ಗೆಲ್ಲಕ್ಕಾಗಲಿ, ಆದ್ರೂ ಅಂತೂ ಇಂತೂ ಗೆದ್ವಿ. ಅಂಕಲ್ ಮಕ್ಕಳು ತಿರುವಾಡಿ ಹೊಡೆದ್ವಿ. ಏನ್ ಲಾಲಿಪಾಪ್ ಚೀಪಾಕಿ ಅಂತ ಬಾಯಿ ಇಟ್ಕೊಂಡು ಅಡ್ಡಾಡ್ತಿದಲ್ರಿ, ಅವ್ರಿಗೆ ಪ್ರತಿಯೊಂದು ಪ್ಲೇಯರ್ಸ್ಗೆ ಅನ್ನಕೊಂಡ್ರೆ CSK ಫ್ಯಾನ್ಸಿಗೆ ಲಾಲಿಪಾಪ್ ಇಟ್ಟು ತೆಗ್ದಂಗ ಆತ್ ನೋಡ, ಹಂಗಾತ ಅವ್ರಿಗೆ ಬಂದಂತ ಪ್ಲೇಯರ್ಸಿಗೆ. ಅದ್ರಾಗ ಅಲ್ಲಿ CSK ಚೆನ್ನೈ ಸ್ಟೇಡಿಯಂದಾಗ ಏನು ಟೀಕೆ ಮಾಡಿದ್ರಲ್ರಿ, ಅಲ್ಲಿ ನಮಗೆ ಲೆಕ್ಕಕ್ಕಿಲ್ಲ. ಇಲ್ಲೇ ಕರ್ನಾಟಕದಾಗ ಏನು CSK ಫ್ಯಾನ್ಸ್ ಅದ್ರಲ್ರಿ, ಅವ್ರಿಗೆ ಲಾಲಿಪಾಪ್ ಇಟ್ಟು ಬರೇ ಕಟ್ಟಿ ತೊಕೊಂಡಂಗಾತು ಮ್ಯಾಚ್. ತಿಂಡಿ ಮ್ಯಾಚ್ ರೀ. ಅವನು ಆನೆ ಬಲದ ಅರ್ಬಟ್ ಅಂದ್ರೆ ಹಿಂಗಿರ್ಬೇಕು. 2 ಫಿನಿಷರ್, ಒಂದು ಟಿಮ್ ಡೇವಿಡ್ ಮತ್ತೆ ರೋಮಾರಿಯೋ ಶೆರ್ಫರ್ಡ್, ಇವೆರಡು ನೋಡಕ್ ಕೂತಿದ್ವ. ಆನೆ ಗುದ್ದಾಡ ಕೂತ, ನಾವು ಇಡ್ತೀನಿ ಹಂಗ ಗುದ್ದಾಡ ಕೂತಾವ ಅಂತ ತಿಳ್ಕೊಬೇಕು. ಹಂಗಂತ ನಿಂತ್ಬಿಟ್ಟು. ಆದ್ರೆ ಏನ್ ಮಾಡ್ತೀರಿ, ಆದ್ರೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಆನಿದ್ವಿ. ಅದು ಆನಿ ಕಲರ್ ಮೊದ್ಲಾಗ ಗೊತ್ತಲ್ಲ, ಬ್ಲ್ಯಾಕ್. ಹೆಂಗ್ ತಿರುಗಿ ಹೊಡಿತಪ್ಪ ಅಂದ್ರ ತಿಂಡಿ ಮೇಲೆ ಹೊಡಿತಿ. ಆದ್ರ ತಿಂಡಿ ಕಡಲ್ ಮಾಡಿ ಒಂದು ಸೈಡ್ ಮ್ಯಾಚ್ಗೆ ಹಾಯಿಸ್ತಿ. ಆದ್ರ ನಮಗೆ ಗೋಲ್ ಆಗಿದ್ದು ಈ ಮ್ಯಾಚ್ನಾಗ ಬಾಲಿಗೆ ಒಂದು ಗೋಲ್ ಆತ. ಆದ್ರೆ ಏನು ಮಾಡೋಕ್ಕಲ್ಲ. ಅವರು ವಾದ ವರ್ಷನು MS ಧೋನಿ ಅವ್ರದ್ದು ವಿಕೆಟ್ ತೊಕೊಂಡು ಹೆಂಗ್ ಕಂಬ್ಯಾಕ್ ಮಾಡಿದ್ರಲ್ರಿ, ಹಂಗ ಕಂಬ್ಯಾಕ್ ಮಾಡಿದ್ರು. ಈ ಮ್ಯಾಚ್ನು ಕೂಡ ಅವ್ರಿಗೆ ಒಂದು ಎಗ್ ರೈಸ್ ಪ್ಲೇಟ್, ಒಂದು ಕುಚ್ಚಿ ತತ್ತಿ, ಒಂದೊಂದು ಆಮ್ಲೆಟ್ ಹೊಡೆದು ಕೊಡ್ರ, ಹಂಗ ಒಂದು ತಿಂದು ಹೋಗ್ಲತ್ತಾಗ ಅವ್ರು ತಿಂಡಿ ಮೇಲೆ ಬಾಲಿಂಗ್ ಹಾಕಿದ್ರು. ಎಲ್ಲ ಇವತ್ತು ಮ್ಯಾಚ್ ತಿಂಡಿ ಮೇಲೆ ಆಯ್ತು. ಆದ್ರೆ ಲಾಸ್ಟ್ಗೆ ಏನು ಶಿವಮ್ ದುಬೆ ಅನ್ನೋರು ಬಂದಿದ್ರಲ್ರಿ, ಅವರು ಕೂಡ ಒಂದು ನೋಬಾಲಿ ಒಂದು 6 ಇಟ್ಬಿಟ್ರು. ಓತ್ ಬಿಡಪ್ಪ ಮ್ಯಾಚ್ ಅಂತ ಮಾಡಿದ್ವಿ. ಅದು ಕೂಡ ಅಲ್ಲಿಲೆಸ್ ಕಮ್ ಬ್ಯಾಕ್ ಮಾಡೋದೈತಿಲ್ರಿ. ನೋ ಬಾಲ್ ಆಗಿಂದ 3 ಬಾಲ್ ಉಳಿದಿತ್ತು. ಅಲ್ಲಿಲೆಸ್ ಕಮ್ ಬ್ಯಾಕ್ ಮಾಡಿ ಕಳಿಸಿ ಟೀಮ್ನ ಗೆಲ್ಸೋದೈತಿ. ಅದು ಯಾರಿದ ಸಾಯ್ತಪ್ಪ ಅಂದ್ರೆ ರಾಕಿಂಗ್ ಸ್ಟಾರ್ ದಯಾಳ್ ದಯಾಳ್ ಗತ್ತರ ಹಾಡ್ಕಾಸಿ ಒಂದು ಮ್ಯಾಚನ್ನ ಕಡಿಮೆ ಮಾಡ್ಕಾಸಿ ಮ್ಯಾಚನ್ನ ಗೆಲ್ಲಿಸ್ಕೊಡ್ತಿ. ತಿಂಡಿ ಗೆಲುವು. ಅವನು ಟೇಬಲ್ನಾಗ ನಾವು ಅದೀವಿ, ಆರೆಂಜ್ ಕ್ಯಾಪ್ನಾಗ ನಾವು ಅದೀವಿ. ಇವತ್ತು ಪರ್ಪಲ್ ಕ್ಯಾಪ್ನಾಗ ಕೂಡ ನಾವ ಇರ್ತಿದ್ವಿ. ಅದು ಜಾಸ್ತಿ ಹೆಸರು ಇರ್ಲಾರ್ಕ ಪರ್ಪಲ್ ಕ್ಯಾಪ್ ಒಂದು ಬಿಟ್ಟು ಕೊಟ್ಟಿವಿ. ಅದನ್ನು ಇನ್ನೊಂದು ಮ್ಯಾಚಿಗೆ ಓಸು ಕಸ್ಕೊಂಡ್ಬಿಡ್ತೀವಿ. ಕಪ್ಪು ಒಂದು ಓದೈತಿ, ಅದನ್ನು ಕಸ್ಕೊಂಡು ಒಕ್ಕಿವಿ. ಈ ಸಮಯ ಕಪ್ಪು ನಮ್ಮದೈತಿ, ಎತ್ತಿಗೆದು ಒಕ್ಕಿವಿ. ನಮಸ್ಕಾರ ರೀ. ಈ ಮ್ಯಾಚ್ ಹೆಂಗ್ ಅನ್ಸೈತಿ ಅಂತ ಕಳಿಸಿ ಕಾಮೆಂಟ್ ಬಾಕ್ಸ್ ಹೇಳ್ರಿ. ನಮಸ್ಕಾರ.